ನಮಸ್ಕಾರ. ಇಲ್ಲಿ ನಾನು ಅರ್ಧದಷ್ಟು ಬೇರ್ ಹಲಸನ್ನು ತಗೊಂಡಿದ್ದೀನಿ. ಇದರಲ್ಲಿ ಒಂದು ಬೋಂಡವನ್ನು ಮಾಡಲಿಕ್ಕೆ ನಾನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಸಿಪ್ಪೆಯನ್ನು ತಕೊಳ್ಳೋಣ. ಇದರ ಸಿಪ್ಪೆಯನ್ನು ತಕ್ಕೋಬೇಕು. ಇದು ಸಿಪ್ಪೆ ಸ್ವಲ್ಪ ಗಟ್ಟಿ ಇರುತ್ತೆ. ಹೋಳುಗಳನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ಕಲಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ನೀರಿಗೆ ಹಾಕಿ ಇಟ್ಕೊಳ್ತೀನಿ. ಇದಕ್ಕೆ ಇಲ್ಲಿ ಕಟ್ ಮಾಡಿದ ಹೋಳುಗಳನ್ನು ಸೇರಿಸ್ಕೊಳ್ಳೋಣ. ಇದರಲ್ಲಿ ನಾವು ಒಂದು ಸ್ವಲ್ಪ ಮೀಡಿಯಂ ಸೈಜ್ ದಪ್ಪ ಇರಬೇಕು. ತುಂಬ ತೆಳುವೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಆ ರೀತಿಯಲ್ಲಿ ಬಿಲ್ಲೆ ಬಿಲ್ಲೆಯಾಗಿ ಕತ್ತರಿಸ್ಕೊಳ್ಳೋಣ. ಹೇಗಿದೆ ಅಲ್ಲ, ಇದನ್ನು ನಾವು ಸಣ್ಣ ಸಣ್ಣ ಬಿಲ್ಲೆಗಳಾಗಿ ಮಾಡಿ ನೋಡಿ, ಈ ರೀತಿ ಬಿಲ್ಲೆಗಳಾಗಿ ಕಟ್ ಮಾಡಿಕೊಂಡು ಈ ನೀರಿಗೆ ಹಾಕ್ಕೊಂಡ್ಬಿಡೋಣ. ಈ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಗು, ಒಂದು ಅರ್ಧ ಚಮಚದಷ್ಟು ಉಪ್ಪು, ಅರಿಶಿನ, ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, ಓಮ ಹಾಕೋಣ. ಚೆನ್ನಾಗಿ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೆ. ಇದನ್ನು ಕಲಿಸ್ಕೊಂಬೋಣ ನೀಟಾಗಿ. ಬೋಂಡದ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರಾಯ್ತು. ಗಂಟಿಲ್ಲದ ಹಾಗೆ ಕಲಿಸ್ಕೊಂಬೋಣ. 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ನಾನು ಕರಡಿ ಸೇರಿಸ್ಕೊತಾ ಇದ್ದೀನಿ. ಮೊದಲ ಹಿಟ್ಟಿನ ಜೊತೆನೂ ಸೇರಿಸ್ಕೋಬೋದು, ನಾನು ಇಲ್ಲಿ ಸಪ್ರೇಟಾಗಿ ಸೇರಿಸ್ತಾ ಇದ್ದೀನಿ. ಚಿಟಿಕೆಯಷ್ಟು ಸೋಡಾ, ಕಾದ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಹಿಟ್ಟಿಗೆ. ಇದನ್ನು ಮಿಶ್ರ ಮಾಡಿ ಹೋಳುಗಳನ್ನು ಹಿಟ್ಟನ್ನು ಹಾಕೊಂಡು ಅತಿ ಕರ್ಕೊಂಡು ಮೀಡಿಯಂ ಅವಧಿಯಲ್ಲಿ ಇದನ್ನು ತಕ್ಕೊಳ್ಳೋಣ. ಇದನ್ನು ತೆಗೆದುಕೊಳ್ಳೋಣ. ನೋಡಿ, ಇದು ಕಡಿಮೆ ಆಗ್ತಾ ಇದೆ, ಉರಿ ಕುದೀತಾ ಇರೋದೆಲ್ಲ ಕಡಿಮೆ ಆಗ್ತಾ ಇದೆ, ಬೆಂದಿರುತ್ತೆ ಇದು. CBC powder ready.